ಹ್ಮ್ ಬದುಕ್ಬೇಕಲ್ವ ಅದರಂತೆ. ನಿಜ. ನಾನು ಮದುವೆ ಮಾಡ್ಕೊಂಡಾಗ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಮದುವೆ ಆದಾಗ ₹500 ತಿಂಗಳಿಗೆ ನಂಗೆ ಸಂಬಳ. ತಿಂಗಳ ಸಂಬಳನೂ ಇಲ್ಲ ಅದು. ₹500 ಆದಾಯ ನನಗೆ. ನಾನು ಜೀವನ ಮಾಡ್ಲಿಲ್ವಾ? ನಾನು ಡೈರೆಕ್ಟರ್ ಆಗ್ಲಿಲ್ವಾ? ಇವತ್ತು ನೀವೆಲ್ಲ ನನ್ನ ಗುರುತಿಸೋ ಲೆವೆಲ್ಗೆ ನಾನು ಬೆಳೆದಿಲ್ವಾ? ಖಂಡಿತ. ನನ್ನ ಹಾಗೆ ಸಾವಿರಾರು ಜನ ಇಲ್ವಾ ಇಲ್ಲಿ? ಊರು ಬಿಟ್ಟು ಬಂದವ್ರು ಬೆಂಗಳೂರಲ್ಲಿ ಬದುಕ್ತಾ ಇಲ್ವಾ? ನಾವು ಬದುಕಬೇಕು ಅನ್ನೋ ಛಲ ಇರಬೇಕೆ ಹೊರತು ನನಗ್ ಬೇಕಾಗಿರೋದು ಇಲ್ಲ ಅನ್ನೋ ನಿರಾಸೆ ಇರಬಾರ್ದು. ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆಗಳಿರಬಾರ್ದು. ಹ್ಮ್ ಬದುಕ್ಬೇಕು, ಜೀವನ ಮಾಡ್ಬೇಕು. ಎಸ್ ನಾರಾಯಣ್ ಇದ್ದಾನೆ, ಬದುಕಿದ್ದಾನೆ, ಅವನ್ ನೆರವು ತಗೊಳ್ಳೋಣ, ಏನಾದ್ರೂ ಮಾಡೋಣ, ಸಾಧನೆ ಮಾಡೋಣ. ಆ ಥರದ್ದೊಂದು ಮನೋಭಾವ ಬರಬೇಕು, ಬದುಕ್ಬೇಕು. ಇದೇನ್ ಸಿಲ್ಲಿ ಕಾರಣಗಳಿದು? ಇವ್ರೇನೇ ಮಾಡಿದ್ರು ನನ್ನ ಹೆಸರಿಗೆ ಮಸಿ ಬೆಳೆಯಕ್ ಆಗೋದಿಲ್ಲ. ಅಲ್ಲ, ಅವ್ರ ಕಂಪ್ಲೇಂಟ್ ಎಲ್ಲ ನೋಡ್ತಾ ಇದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಬರ್ಕೊಟ್ಬಿಟ್ಟಿದ್ದಾರೆ ಕಂಪ್ಲೇಂಟ್ ನಲ್ಲಿ. ನಾವು ಮಕ್ಕಳನ್ನ ಭಿಕ್ಷೆ ಬೇಡ ಕಳ್ಸಿಲ್ವಲ್ಲ? ಭಿಕ್ಷೆ ಬೇಡ ಕಳ್ಸಿದೀವ? ಈ ಅಮ್ಮನ್ ಕರೆದಿದ್ವಾ ನನ್ನ ಮಗಳನ್ನ, ನಮ್ಮ ಕುಟುಂಬ ಸಾಕು ಬಾರಮ್ಮ ದುಡ್ದುಬಿಟ್ಟು ನೀನು ಅಂತ? ನನ್ನ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ.